ಅಂತ ಮಾತು ಹೇಳ್ಬೇಡ ಛಾಯಾ. ಮೊದ್ಲೇ ನನ್ಗೆ ತುಂಬಾ ಭಯ ಆಗ್ತಿದೆ. ಇವಾಗಿರೋ ಟೆನ್ಷನ್ ಇಂದ ನನ್ ತಲೆ ಸಿಡ್ದು ಹೋಗ್ತಾ ಇದೆ. ರಾಜಲಕ್ಷ್ಮಿ ಹೋಗಿ 10 ನಿಮಿಷ ಆಯ್ತು, ಅವಳು ಇನ್ನೂ ಬಂದಿಲ್ಲ ನೋಡು. ಕೋಚ್ ಸರ್ಗೆ ಮೂಗಿನ ಮೇಲೆ ಕೋಪ ಜಾಸ್ತಿ. ಅವ್ರಿಗೆ ಗೊತ್ತಾಗ್ದೆ ಇಷ್ಟು ದೊಡ್ಡ ಡ್ರಾಮಾ ಪ್ಲೇ ಮಾಡಿದ್ಯಾ. ತೊಂದ್ರೆ ಆದ್ರೆ ರಾಜಲಕ್ಷ್ಮಿನೇನು ಅನ್ನಲ್ಲ, ಸುಳ್ಳು ಹೇಳಿದಕ್ಕೆ ಎಲ್ರು ನಿನ್ನೆ ಬೈಯೋದು. ಆಗ ಕೋಚ್ ಸರ್ ಕೂಡ ನಿನ್ನ ಸುಮ್ನೆ ಬಿಡಲ್ಲ ಕಣೆ. ನಿಮ್ ದೊಡ್ಡಪ್ಪಂಗೇನಾದ್ರೂ ಗೊತ್ತಾದ್ರೆ ನಮ್ 3 ಜನನು ಕಾಲೇಜಿಂದ ಬಿಡಿಸ್ಬಿಡ್ತಾರೆ. ಛಾಯಾ, ನೀನ್ ಹಾಗೆ ಹೆದರಿಸ್ಬೇಡ. ಮೊದ್ಲು ಏನಾಗುತ್ತೋ ನೋಡೋಣ ಇರು. ಏನೋ ಕಣೆ, ನನ್ಗೆ ಕೈ ಕಾಲ ಆಡ್ತಿಲ್ಲ ಕಣೆ ಆದ್ಯಾ. ಅಷ್ಟಕ್ಕೂ ಈ ರಾಜಲಕ್ಷ್ಮಿ ಎಲ್ಲಿದ್ದಾಳೋ ಏನೋ. ಆದ್ಯಾ, ಅಲ್ಲಿ ನೋಡೆ, ಅವಳೆಷ್ಟು ಖುಷಿಯಿಂದ ನುಲಿತಾ ಬರ್ತಿದ್ದಾಳೆ. ಅಲ್ಲೇನ್ ನಡೀತೋ ಏನೋ. ಏನು ನೀವಿಬ್ರು ಹಾಗೆ ನೋಡ್ತಿದ್ದೀರಾ? ನಮ್ ಬಗ್ಗೆ ಬಿಟ್ಟಾಕು. ನೀನೇನೋ ಇಷ್ಟೊಂದು ಆನಂದವಾಗಿದ್ಯಾ? ಆನಂದವಾಗಿಲ್ದೆ ಲವ್ ಫೇಲ್ಯೂರ್ ಆದ ಹಾಗೆ ಸ್ಯಾಡ್ ಆಗಿ ಬರ್ಬೇಕು ಅಂತ್ಯಾ? ನಿಜ ಹೇಳ್ಬೇಕಂದ್ರೆ ಅದೇ ತಾನೇ ಆಗ್ಬೇಕಾಗಿರೋದು. ಏನು? ಅದೇ ಅಲ್ಲೇನ್ ನಡೀತೋ ಅದನ್ ಕೇಳ್ತಿದ್ದಾಳೆ. ಹೋಗಿ ಕೋಚ್ ಸರ್ನ ಮೀಟ್ ಮಾಡ್ದೆ. ಸರ್, ನೀವ್ ಹೇಳ್ದ ಹಾಗೆ ನಾನ್ ಪಾಸ್ ಆಗಿದ್ದೀನಲ್ವಾ ಅಂತ ಕೇಳ್ದೆ. ಮತ್ತೆ ಅವ್ರೇನಂದ್ರು? ಹೆಣ್ಮಕ್ಳಿಗೆ ನಾಚಿಕೆ ಜಾಸ್ತಿ ಅಂತಾರ ಅಲ್ವಾ ಆದ್ಯಾ? ಇಲ್ಲ ಆದ್ಯಾ, ಗಂಡ್ ಮಕ್ಳಿಗೆ ನಾಚಿಕೆ ಜಾಸ್ತಿ. ಕೋಚ್ ಸರ್ ಏನಂದ್ರು ಅಂದ್ರೆ ಏನಂದ್ರು ಅಂದ್ರೆ ಅಮ್ಮ ತಾಯಿ, ಭಯದಿಂದ ಪ್ರಾಣನೇ ಹೋಗೋ ತರ ಇದೆ. ಈಗ ಸಸ್ಪೆನ್ಸ್ ಎಲ್ಲ ಯಾಕೆ? ಅಲ್ಲಿ ಏನಾಯ್ತು ಅಂತ ಪಟಪಟ ಹೇಳು. ಕೊಟ್ಟಿರೋ ಮಾತಿನ ಪ್ರಕಾರ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಅಂದೆ. ಅವ್ರ ನಾಚಿಕೆಯಿಂದ ಹೇಳಕ್ಕೆ ಆಗ್ಲಿಲ್ಲ ಕಣೆ. ಅಂದ್ರೆ ಪ್ರೀತಿಸೋ ವ್ಯಕ್ತಿ ಪಕ್ಕದಲ್ಲಿದ್ರೆ ಮಾತೇ ಬರಲ್ಲ ಅಂತಾರೆ ಅಲ್ವಾ? ಬಹುಶಃ ಅದೇ ಇರ್ಬೋದು. ಎಷ್ಟೊತ್ತು ಕೇಳಿದ್ರು ಮಾತಾಡ್ಲಿಲ್ಲ. ಅದಕ್ಕೆ ನಾನೇ 3 ಪದ ಹೇಳಿ ಅವ್ರಿಗೆ ಮುತ್ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಮುತ್ ಕೊಟ್ಯಾ? ಮುತ್ ಕೊಟ್ಯಾ? ಏನೇ ಹೇಳ್ತಿದ್ಯಾ? ಅದ್ರಲ್ಲೇನಿದೆ, ನಾನ್ ಪ್ರೀತಿಸ್ತಾ ಇದ್ದೀನಿ, ಪ್ರೀತಿನ ಹೇಳ್ಬಿಟ್ಟು ಮುತ್ ಕೊಟ್ಟೆ. ಅಯ್ಯೋ, ನನ್ಗೇನು ಅರ್ಥ ಆಗ್ತಿಲ್ವೇ. ಅದಲ್ಲ ರಾಜಲಕ್ಷ್ಮಿ, ಮೊದ್ಲು ಅವ್ರೇನ್ ಹೇಳಿದ್ರು ಅಂತ ಹೇಳು. ಅವ್ರೇನಂತಾರೆ ಆದ್ಯಾ? ನಾವಿಬ್ರು ಪ್ರೀತಿಸ್ತಾ ಇದೀವಿ, ಅದಕ್ಕೆ ಅಲ್ವಾ ನಾವ್